ಮೋದಿ ಆಡಳಿತದ ಮಾತು ನೋಡೋಣ ಬನ್ನಿ. ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ನಾಗರಾಜ್ ಯಾದವ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಿಕ್ಕಟ್ಟು ಸೃಷ್ಟಿಯಾದಾಗ ಅದನ್ನು ಹ್ಯಾಂಡಲ್ ಮಾಡುವುದಕ್ಕೆ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವ ಆತಂಕ ಕೇವಲ ಭಾರತಕ್ಕೆ ಸಂಬಂಧಿಸಿದ್ದಲ್ಲ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗಿರ್ತಕ್ಕಂಥ ಸಂಘರ್ಷದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ನೋಡಿದಾಗ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು, ಅದು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು, ಕೇಳಬೇಕು. ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತೇವೆ. ವಿಚಾರ ಬಂದಿರತಕ್ಕಂಥದ್ದು ಇಲ್ಲಿ ಹೋಗಿ ನೀವು ವಿದೇಶದ ನೆಲದಲ್ಲಿ ಮಾತಾಡೋಕೆ ಮೊದಲು ನೀವು ಮಾತಾಡಿದ ಭಾರತದಲ್ಲಿ ಸೇಮ್ ಮ್ಯಾಟರ್ ವಾಸ್ ಸ್ಪೋಕನ್ ಇನ್ ಇಂಡಿಯಾ. ಏನಂತ ಹೇಳಿದ್ರು, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕು, ಹೇಳೋಣ. ಬಿಕಾಸ್ ವೆರಿ ಇಂಪಾರ್ಟೆಂಟ್, ರಿಲೆವೆಂಟ್ ಇದೆ ಅದು. ಇದು ಭಾರತಕ್ಕೆ ಸೀಮಿತ ಮಾತಾಡೋದಲ್ಲ. ನೀವು ಯಾಕೆ ತಗೊಂಡಿದ್ದೀರಾ ಅಂತ ನೀವು ಹೇಳ್ತಕ್ಕಂಥ ತಾತ್ಪರ್ಯ ಏನಿದೆ ಅಂದ್ರೆ ಅದೆಲ್ಲ ಒಂದು ಕಡೆ ಹೋಲಿಕೆ ಆಗೋದಿಲ್ಲ. ಇದೇ ಮಾತುಗಳನ್ನ ಭಾರತ ದೇಶದ ಭೂಮಿಯಲ್ಲಿ 140 ಕೋಟಿ ಜನರಿಗೆ ಹೇಳ್ತಾರೆ. ಒಂದು ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ, ನೀವು ವಿದೇಶಕ್ಕೆ ವಿನಾಕಾರಣ ಟ್ರಾವೆಲ್ ಮಾಡಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಸಲಹೆಗಳು ಬಹಳ ಚೆನ್ನಾಗಿವೆ. ಆದ್ರೆ ನೀವು ಈ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಎಲ್ಲೋ ಒಂದು ಕಡೆ ಮಾಡಿದ ವೈಫಲ್ಯ ಅಂತಕ್ಕಂಥ ಒಪ್ಪಬೇಕಾಗ ಭಾರತದ ಮೇಲೆ ಒಪ್ಪಬೇಕಾಗಿತ್ತು. ನೀವು ವಿದೇಶದಲ್ಲಿ ಒಪ್ಪಬೇಕು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಅವಮಾನ ಮಾಡಿಸಬೇಕು ಅಂತ ಹೇಳಿಲ್ಲ. ಭಾರತದ ಮೇಲೆ ಯಾರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಳೆದ 3 ಚುನಾವಣೆಯಲ್ಲಿ ನಿಮಗೆ ಅಧಿಕಾರ ಕೊಟ್ಟರು, ಆರ್ಥಿಕತೆ ನೀವು ಬೆಳೆಸ್ತೀನಿ ಅಂತ ಹೇಳಿದ್ರು, ಎಲ್ಲಿ ಡಾಲರ್ ಬೆಲೆ ನೀವು 15 ರೂಪಾಯಿ ತರಿಸ್ತೀನಿ ಅಂತ ಹೇಳಿದ್ರು, ಅದು 95 ರೂಪಾಯಿ 96 ರೂಪಾಯಿ ಹೋಗಿದೆಯಲ್ಲ. ಅದರ ಜೊತೆಗೆ ಉದ್ಯೋಗಗಳು ಸೃಷ್ಟಿ ಆಗದಿರೋ ಕಾರಣದಲ್ಲಿ ವರಮಾನವು ಬರದೇ ಇರೋ ಸಂದರ್ಭದಲ್ಲಿ ಅದು ಕೂಡ ಕೆ ಟೈಪ್ ಆದಂತಹ ಒಂದು ಆರ್ಥಿಕ ನೀತಿನ ಇಟ್ಕೊಂಡು ನೀವು ಒಂದು ಕಡೆ ಒಂದು ಸಣ್ಣ ವರ್ಗ ಬಹಳ ಅತಿ ವೇಗವಾಗಿ ಶ್ರೀಮಂತರಾಗ್ತಾ ಇರ್ತಕ್ಕಂಥದ್ದು, ಬಹಳ ದೊಡ್ಡ ವರ್ಗ ಬಡತನದಲ್ಲೇ ಇರ್ತಕ್ಕಂಥದ್ದು, ಇನ್ನೂ ಬಡತನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಅದು ಅಸಮತೋಲನವನ್ನು ಎತ್ತಿ ತೋರಿಸ್ತಾ ಇದೆ. ಈ ವೈಫಲ್ಯತೆ ಸರಿ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ವಿಚಾರ ಹೇಳ್ತಾ ಇದ್ದೀವಿ. ನಾವು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ದೇಶ ಪ್ರಮುಖ ಆಗ್ತದೆ ಹೊರತು ರಾಜಕೀಯ ತದನಂತರ ಬರ್ತದೆ ಅಂತ ನಾವು ಕಾಂಗ್ರೆಸ್ಸಿನ ವಕ್ತಾರ ನಿಮ್ಗೆ ಹೇಳ್ತದೆ. ಈ ವಿಚಾರದಲ್ಲಿ 2-3 ವರ್ಷಗಳ ಹಿಂದೆ ನಮ್ಮ ಈಗ ಅಪೋಸಿಷನ್ ಲೀಡರ್ ಆಗಿರ್ತಾರೆ ರಾಹುಲ್ ಗಾಂಧಿ ಅವರು ಎಚ್ಚರಿಕೆ ಕೊಡ್ತಾರೆ, ನಮ್ಮ ಆರ್ಥಿಕ ಸ್ಥಿತಿ ಬಹಳ ಸಂಕಷ್ಟದಲ್ಲಿದೆ, ನಾವು ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ನಡೆಗಳನ್ನು ಮಾಡಬೇಕು ಅಂತ ಕೋವಿಡ್ ಆದಾಗಿಂದ ಇವತ್ತರೂ ಕೂಡ ಮಾತಾಡ್ತಾನೆ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ರು. ಯಾವ ತರದ ಸಂಕಷ್ಟ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಸಂಕಷ್ಟ 4,25,000 ಟ್ರಿಲಿಯನ್ $4.25 ಟ್ರಿಲಿಯನ್ ಎಕಾನಮಿ ಆಗಿದೆ. ಅವ್ರು ಹೇಳ್ತಾರೆ ಅವರ ಕೈಗೆ ಅಧಿಕಾರ ಬಂದಾಗ 11ನೇ ಸ್ಥಾನದಲ್ಲಿದ್ದ ಭಾರತದ ಆರ್ಥಿಕತೆ 4ನೇ ಸ್ಥಾನಕ್ಕೆ ಬಂದಿದೆ. ಕರೆಕ್ಟ್. ಸ್ಥಾನದ ಬಗ್ಗೆ ಪರ್ಸೆಂಟೇಜ್ ಬಗ್ಗೆ ಆಮೇಲೆ ಮಾತಾಡೋಣ. ನಿಮ್ಮ ಕೈಗೆ ಅಧಿಕಾರ ಬಂದ ಸಂದರ್ಭ 2014ರಲ್ಲಿ ದೇಶದ ಸಾಲ ಎಷ್ಟಿತ್ತು ಅಂತಂದ್ರೆ 53 ಲಕ್ಷ ಕೋಟಿಗಳಿತ್ತು. ಇವತ್ತು 218 ಲಕ್ಷ ಕೋಟಿಗಳು. ನನ್ನ ಮೇಲೆ, ಅಜಿತ್ ಮೇಲೆ, ಇಲ್ಲಿ ಕೂತಿರೋ ಪ್ಯಾನಲಿಸ್ಟ್ ಮೇಲೆ ದೇಶದ ನಾಗರಿಕರು ಸಾಲ ಮಾಡಿದ್ರಲ್ಲ ಸ್ವಾಮಿ. ಇನ್ಫ್ರಾಸ್ಟ್ರಕ್ಚರ್ ಗೋಸ್ಕರ ಮಾಡಿದೀನಿ, 25 ವರ್ಷಕ್ಕೆ ವರಮಾನ ಬರ್ತದೆ ಅಂತ ಹೇಳಿದ್ರಲ್ಲ. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ನೀವೇನೋ ಅನ್ಎಂಪ್ಲಾಯ್ಮೆಂಟ್ ಅಡ್ರೆಸ್ ಮಾಡಿದ್ದೆ ಆದ್ರೆ, ಸರಿಯಾದ ಡಾಟಾವನ್ನು ಜನಗಳಿಗೆ ಕೊಟ್ಟಿದ್ದೆ ಆದ್ರೆ ನಿಮ್ಮ ಮಾತನ್ನ ನಂಬ್ತಾ ಇದ್ರು. ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ನ ಜಾಸ್ತಿ ಮಾಡಿದ್ರು. 45 ವರ್ಷದಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಿಜೆಪಿ. ಅಲ್ಲ, ಯು ಮೀನ್ ಟು ಸೇ ಆರ್ಥಿಕತೆ ಬೆಳೀತಾ ಇದೆ, ಜಾಬ್ ಕ್ರಿಯೇಷನ್ ಆಗ್ತಿಲ್ಲ. ನೋ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಆರ್ಥಿಕತೆ ಒಂದು ವರ್ಗದ ಕೈಯಲ್ಲಿ ಬೆಳೆದ ದೇಶ, ಅದನ್ನ ತಗೊಂಡು ಎಲ್ಲದಕ್ಕೂ ಯಾವ ವರ್ಗ ಅಂತಂದ್ರೆ ಹೆಸರುಗಳು ಹೇಳ್ಬೇಕಾ? ಪ್ರಸಂತ ಹೇಳಿ, ನಾವು ಪಬ್ಲಿಸಿಟಿ ಕೂಡ ಅವಶ್ಯಕತೆ ಪಡಲ್ಲ. ನಾನು ಇವತ್ತು ಹೇಳ್ಬೇಕಾಗ್ತದೆ ನೋಡಿ, ಇವತ್ತೊಂದು ಏರ್ಪೋರ್ಟ್ಗಳು ಇನ್ನೊಂದು ದೊಡ್ಡ ಉದ್ಯಮಿಗಳು ಯಾರು ಕೊಡ್ತಾ ಇದ್ದಾರೆ? ಅಂಬಾನಿಗಳು, ಅದಾನಿಗಳು ಎಲ್ಲರೂ ಕೊಡ್ತಾ ಇದ್ದಾರೆ. ಒಂದು ವರ್ಗ ಮುಸ್ಲಿಂ ಸೆಂಟ್ರಲ್ ಇಂಟರ್ಫಿಯರ್ ಆಗಬೇಡಿ. ನಾನು ಅದನ್ನ ಹೇಳ್ತೇನೆ, 1% ಇರ್ತಕ್ಕಂಥ 1% ಜನ 40% ವೆಲ್ತ್ ಇಟ್ಕೊಳ್ತಾರೆ. ಅಲ್ಲಿ 90% ಇರ್ತಕ್ಕಂಥ ಜನಗಳಿಗೆ ವೆಲ್ತ್ 9% ಕೂಡ ಇರೋದಿಲ್ಲ ಇವತ್ತು ದಿವಸ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಭಾರತ ದೇಶದ ಆರ್ಥಿಕತೆ ಮೇಲೆ ಎತ್ತಬೇಕು ಅಂದ್ರೆ ಎಲ್ಲರಿಗೂ ಕೈ ತುಂಬ ಕೆಲಸ ಇರಬೇಕು. ಫೆಬ್ರವರಿ 28ಕ್ಕಿಂತ ಮುಂಚೆನೂ ಇದೇ ವಾತಾವರಣ ಇತ್ತು. ಫೆಬ್ರವರಿ 28ಕ್ಕೆ ಆದ ಬದಲಾವಣೆ ಒಂದು ಏನಂದ್ರೆ ಅಲ್ಲೊಂದು ಯುದ್ಧ ಶುರುವಾಗಿದೆ. ಸರ್, ಒಂದು ನಿಮಿಷ. ಯುದ್ಧದ ಬಗ್ಗೆ ನಾನು ಮೊದಲೇ ಹೇಳಿದೆ. ನಿಮಗೆ ಯುದ್ಧದಲ್ಲಿ ಇರ್ತಕ್ಕ ಸಂಕಷ್ಟ ಸಂದರ್ಭದಲ್ಲಿ ನೀವು ಕ್ರಮಗಳ ಕೈಗೊಳ್ಳಬೇಕಾಯ್ತು. ಆದರೆ ನೀವು ಮೊನ್ನೆ ಬಂದಂತ ಪ್ರೈಮ್ ಮಿನಿಸ್ಟರ್ ಅಲ್ಲ, ಕಳೆದ 12 ವರ್ಷಗಳಲ್ಲಿ ದೇಶದ ಪ್ರಧಾನಗಳೇ ಕೆಲಸ ಮಾಡ್ತಾ ಇದ್ರಿ. ನಮಗೆ ಇವತ್ತು ರಿಸರ್ವ್ಸ್ ನೀವು 60 ಡೇಸ್ ಇಟ್ಕೊಳ್ತೀವಿ, ಫಾರಿನ್ ರಿಸರ್ವ್ಸ್ ನ ಪೆಟ್ರೋಲ್ ನ 60 ಡೇಸ್ ಇಟ್ಕೊಳ್ತೀವಿ ಅಂತ ಹೇಳ್ತಿರಲ್ಲ. ನಾನು ಬಯಸಿದ ಒಬ್ಬ ನಾಗರಿಕನಾಗಿ ನಾನು ಬಯಸಿದ ನಮ್ಮ ದೇಶ 1 ವರ್ಷ ರಿಸರ್ವ್ ಇಟ್ಕೊಳ್ಳೋ ಕೆಪಾಸಿಟಿ ಬೆಳೆಸಬೇಕಾಗಿದೆ. ಮೇಕ್ ಇನ್ ಇಂಡಿಯಾ ಮಾಡಿಲ್ಲ, ಪ್ರೊಡಕ್ಷನ್ ಡಿಡ್ ಇನ್ಕ್ರೀಸ್, ಎಕ್ಸ್ಪೋರ್ಟ್ಸ್ ಡಿಡ್ ಇನ್ಕ್ರೀಸ್, ಇಂಪೋರ್ಟ್ ಹಸ್ ಇನ್ಕ್ರೀಸ್. ನೌ ಯು ಆರ್ ಇಂಪೋರ್ಟಿಂಗ್ ಎವ್ರಿಥಿಂಗ್ ಫ್ರಮ್ ಔಟ್ಸೈಡ್. ಇಫ್ ಎವ್ರಿ ಸ್ಮಾಲ್ ಪರ್ಟಿಕ್ಯುಲರ್ ಪಾರ್ಟ್ ಇಸ್ ಕಮಿಂಗ್ ಫ್ರಮ್ ಅಬ್ರಾಡ್ ಅಂದ್ರೆ ನಾವು ಏನು ಮಾಡಬೇಕು ಅನ್ನೋ ವಿಚಾರನ ಕೇಳ್ತಾ ಇದೀನಿ. ಜೊತೆಗೆ ಹೇಳ್ಬೇಕಂದ್ರೆ ನೀವೆಲ್ಲ ಕಷ್ಟ ಆರ್ಥಿಕ ಸಂಕಷ್ಟವನ್ನ ಕಟು ಬಡವನಿಗೆ ಬೀದಿ ವ್ಯಾಪಾರ ಇದ್ದಾನೆ ನೋಡು, ಅವ್ನಿಗೆ ಹೇಳ್ತಾರೆ ಚಿನ್ನ ತಗೋಬೇಡಿ, ನನ್ನ ಮಗಳಿಗೆ ನಾವು ಮದುವೆ ಮಾಡ್ಬೇಕು, ಚಿನ್ನ ತಗೋಬೇಡಿ ಅಂತ ಹೇಳಿದ್ರೆ ಏನ್ರಿ ಅರ್ಥ? ಇದಕ್ಕೆ ಬಡವರು ತಗೋಬೇಡಿ ಅಂತ ಹೇಳಿದ್ದು ನೀವು ಹೇಳ್ತಾ ಇರ್ತೀರಿ ಅಂದ್ರೆ ಅಶೋಕ್ ನಾರಾಯಣ ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ತೀರಿ. ಆಯ್ತಪ್ಪ, ಸಂಖ್ಯೆಗೆ ಊಟ ಹಾಕುವಷ್ಟು ಕೂಡ ನಮ್ಮಲ್ಲಿ ಖುಷಿ ಇರಲಿಲ್ಲ. ಇದು ಈ ವಾರ್ ಸನ್ನಿವೇಶದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ನಮ್ಮ ಪರಿಸ್ಥಿತಿ ಏನಿದೆ? ನಾಲ್ಕು ವರ್ಷದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ನಾವು ಹೈಕ್ ಮಾಡಿಲ್ಲ. ಯಾವುದೇ ಕೇಂದ್ರ ಸರ್ಕಾರ 4 ವರ್ಷ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಮಾಡಿಲ್ಲ. 4 ವರ್ಷದಲ್ಲಿ ಚಿನ್ನ ನೀವು ಖರೀದಿ ಮಾಡಬೇಡಿ ಅಂತ ಹೇಳಿ ಹೇಳಿದಿಲ್ಲ. ಇವತ್ತು ಚಿನ್ನ ಖರೀದಿ ಮಾಡಬೇಡಿ ಅಂತ ಬಡವರಿಗೆ ಯಾರು ಹೇಳಿಲ್ಲ. ಕಾರ್ಯಕ್ರಮಗಳಿದೆ, ಮನೆಯಲ್ಲಿ ಶುಭ ಕಾರ್ಯ ಇದೆ, ಚಿನ್ನ ತಗೋಬೇಕು ತಗೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋದಂತನ ಕಡಿಮೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಒಬ್ಬ ಬಂಡವಾಳಶಾಹಿ ತೆಗೆದುಕೊಂಡು ಈ ಚಿನ್ನದ ಮೇಲೆ ದುಡ್ಡು ಹಾಕ್ತಾಗ ಸರ್ಕಾರ ಅವನಿಗೆ ಡಾಲರ್ಸ್ ರೂಪದಲ್ಲಿ ಕೊಡಬೇಕಾಗ್ತದೆ. ಇದು ಸರ್ಕಾರಕ್ಕೆ ಹೊರೆ ಆಗ್ತದೆ. ಇದ್ರ ಬಗ್ಗೆ ಮೋದಿ ಅವರು ಹೇಳಿರೋದು ಹೊರತು ಇನ್ವೆಸ್ಟ್ಮೆಂಟ್ ನೀವು ತೆಗೆದುಕೊಂಡು ಈ ಚಿನ್ನದ ಮೇಲೆ ಹಾಕಿದ್ರೆ ಸರ್ಕಾರಕ್ಕೆ ಹೊರೆ ಆಗ್ತದೆ. ಅದನ್ನ ಕಡಿಮೆ ಮಾಡಿ ಅಂತ ಹೇಳಿರೋದು. ಮಾಸ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಇದು ತಪ್ಪೇನಿದೆ ಇದರಲ್ಲಿ, ಇದನ್ನ ಫಾಲೋ ಮಾಡಬೇಕು. ಇದು ಒಂದು ಕೇವಲ ಭಾರತದಲ್ಲಿ ಮಾತ್ರ ಕರೆ ಕೊಟ್ಟಿರ್ತಕ್ಕಂಥ 16 ರಾಷ್ಟ್ರಗಳಲ್ಲಿ 16 ಪ್ರಧಾನಮಂತ್ರಿಗಳು ಆಯಾ ದೇಶಕ್ಕೆ ಈ ರೀತಿ ಕರೆಗಳನ್ನು ಕೊಟ್ಟಿದ್ದಾರೆ.
ಅದನ್ನ ನಾವು ಅದನ್ನ ಫಾಲೋ ಮಾಡಬೇಕಾಗಿದೆ ಅಷ್ಟೇ. ಇವತ್ತು ಈ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತೀವಿ. 18 ಕೋಟಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಕಳೆದ 10 ವರ್ಷದಲ್ಲಿ. ನಾಗರಾಜ್ ಅದಕ್ಕೆ ಮಾಹಿತಿ ಬೇಕಾ? ಕೇಳಿ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಪ್ರಶ್ನೆ ಹಾಕಿ ಉತ್ತರ ತಗೊಳ್ಳಿ. ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಕೇಳ್ರಿ. ಒಂದು ನಿಮಿಷ, ಎಷ್ಟು EPF ನಂಬರ್ ಎನ್ರೋಲ್ಮೆಂಟ್ ಆಗಿದೆ, ಎಷ್ಟು ESA ಎನ್ರೋಲ್ಮೆಂಟ್ ಆಗಿದೆ ಅನ್ನತಕ್ಕಂಥದ್ದು ಎಲ್ಲಾ ರಾಜ್ಯಗಳಲ್ಲಿ EPF ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ. EPF ಎನ್ರೋಲ್ಮೆಂಟ್ಗಳ ಆಧಾರದ ಮೇಲೆ ನಾವು ಜಾಬ್ ಕ್ರಿಯೇಷನ್ ಅನ್ನು ಕೌಂಟ್ ಮಾಡೋದಕ್ಕೆ ಹೋದ್ರೆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಶುರು ಮಾಡಿದ ಮೇಲೆ ಅಮೆಜಾನ್ ಕೆಲಸ ಮಾಡ್ತಾರೆ ಯಾವ್ದು EPF ಶುರು ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕು ಅಂತ ತಪ್ಪೇನಿದೆ ಅಲ್ಲ. ಅಬ್ರಾಡ್ ಹೋಗಿ ಏನ್ ಹೋಗಿದ್ದಾರೆ ಅವರು? ಏನು ಕಳ್ಳಕಾಯ್ತಿಂದ ಹೋಗಿಲ್ಲ. ಅದು ನೆದರ್ಲ್ಯಾಂಡ್ ಬಗ್ಗೆ ಒಪ್ಪಂದಗಳಾಗಿದೆ. ಇಡೀ ಪ್ರಪಂಚದಲ್ಲಿ ಬಡತನದ ರೇಖೆಯೊಳಗೆ ಮತ್ತಷ್ಟು ಜನ ಕುಸಿಯುವ ಸಾಧ್ಯತೆ ಇದೆ. ದಶಕಗಳ ಪ್ರಪಂಚದ ಸಾಧನೆಯ ಮೇಲೆ ನೀರು ಹಾಕುವಂತಹ ಬೆಳವಣಿಗೆಗಳು ಜಾಗತಿಕ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಅಂದ್ರೆ ಇದು ಮಿಸ್ಮ್ಯಾನೇಜ್ಮೆಂಟ್ ಇಂದ ಆಗಿರೋದ ಅಥವಾ ನಮ್ಮ ನಿಯಂತ್ರಣಕ್ಕೆ ಮೀರಿದ ವಿಷಯದಿಂದ ಹಿಂಗಾಗಿರೋದು? ಇಲ್ಲ, ಇದು ಆಲ್ಮೋಸ್ಟ್ 162 ಕಂಟ್ರೀಸ್ ಇಡೀ ಪ್ರಪಂಚದಲ್ಲಿ. ಬಿಫೋರ್ ದಟ್ ಯಾವಾಗ IMF ಹೇಳ್ತಲ್ಲ ಈ ಕಾಲಾವಧಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನ ಕಡು ಬಡತನದಿಂದ ಮೇಲೆ ಎತ್ತಲಾಗಿದೆ ಅಂತ ಹೇಳಿದಾಗ ಒಬ್ಬ ಭಾರತೀಯನಾಗಿ ನನಗೆ ಬಹಳ ಹೆಮ್ಮೆ ಅನಿಸ್ತು. ಅತಿ ಹೆಚ್ಚು ಬಡವರನ್ನು ಮೇಲೆತ್ತಿದಂತಹ ದೇಶ ಇದು, ಬಡತನ ರೇಖೆಯಿಂದ ಮೇಲೆತ್ತಿದ ದೇಶ. ನರೇಂದ್ರ ಮೋದಿ ಅವರು ಹೇಳೋದು ನೋಡಿದ್ರೆ ಅವರು ಮತ್ತೆ ಬಡತನದ ರೇಖೆ ಕುಸಿಯೋ ಅಪಾಯ ಇದೆ. ಹೌದು. ಒಂದು ವಿಷಯ ಗಮನಿಸಬೇಕಿಲ್ಲ ಅಂದರೆ, ಈಗ 162 ದೇಶಗಳು ಪ್ರಪಂಚದಲ್ಲಿ 168 ದೇಶಗಳಲ್ಲಿ ಈ ಸಮಸ್ಯೆ ಬಂದಿದೆ, ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು 3 ಕೋಟಿ ಪಾವರ್ಟಿ ಲೈನ್ಗೆ ಇನ್ನೂ ಹೋಗೋದ್ರಲ್ಲಿದ್ದಾರೆ ಜನ. ಆಸ್ ಪರ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ರಿಪೋರ್ಟ್ ಪ್ರಕಾರ, ಅದೇ ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ ಆಲ್ಮೋಸ್ಟ್ 20 ಲಕ್ಷ ಜನ ಪಾವರ್ಟಿ ಲೈನ್ನಲ್ಲಿ ದಾಟ್ತಾರೆ ಅನ್ನೋದಿದೆ. ಅಂದರೆ ಕಡಿಮೆ ರೀತಿಗೆ ಹೋಗುತ್ತಾರೆ ಅಂತ ಅನಿಸ್ತಾ ಇದೆ. ಇದು ವಾರ್ ಇವತ್ತು ನಿಂತರೆ ಇದು ಸಮಸ್ಯೆ ಬಗೆಹರಿಲ್ಲ. ಈ ವಾರ್ ನಿಂತರೂ ಇನ್ನೂ ನೆಕ್ಸ್ಟ್ 1 ಇಯರ್ ವರೆಗೂ ಈ ಸಮಸ್ಯೆ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಈಗಾಗಲೇ ಡಿಸ್ಟ್ರಾಯ್ ಮಾಡಿರುವಂಥ ಆಯಿಲ್ ಫೀಲ್ಡ್ಸ್ ಇರ್ಬೋದು, ಆಯಿಲ್ ಸ್ಕೇಲಪ್ಸ್ ಇರ್ಬೋದು, ಅಥವಾ ಆಯಿಲ್ ಲೈನ್ಗಳಿರ್ಬೋದು, ಇದನ್ನೆಲ್ಲ ತಿರ್ಗಾ ರೀಬಿಲ್ಡ್ ಆಗಬೇಕು ಮಿಡ್ಲ್ ಈಸ್ಟ್ ಏಷ್ಯಾ ಅಂದರೆ ಇನ್ನೂ 1 ವರ್ಷ ತೊಗೊಳುತ್ತೆ. ಸೊ ಇದು ಎಲ್ಲ ಕಂಟ್ರಿಗೂ ಆಗಿರುವಂಥ ಸಮಸ್ಯೆನೇ. ನೀವು ನೋಡಿರ್ಬೋದಾಗಲೇ ಸಿಂಗಾಪುರಲ್ಲಿ ಅವರು ಪ್ರೈಮ್ ಮಿನಿಸ್ಟರು ಜನರನ್ನು ಉದ್ದೇಶಿಸಿ ಮಾತಾಡಿದ್ರು. ಅದನ್ನೇ ಹೇಳಿದ್ರು ಅವರು, ಪ್ರಿಪೇರ್ಡ್ ಫಾರ್ ನೆಕ್ಸ್ಟ್ 1 ಇಯರ್ ವಿಲ್ ಬಿ ಮೂವ್ ಇನ್ ಟು ಸಿವಿಯರ್ ಕ್ರೈಸಿಸ್ ಅಂತ ಹೇಳಿದ್ರು. ಸೊ ಎಲ್ಲ ದೇಶದಲ್ಲೂ ಆಗ್ತಾ ಇದೆ ಇದು. ಸೊ ಹಂಗಾಗಿ ಇದು ಬರೀ ನಮ್ಮ ದೇಶಕ್ಕಾಗಿದೆ ಅಥವಾ ನಮ್ಮಲ್ಲೇ ಆಗ್ತಾ ಇದೆ ಅನ್ನೋದು ನಾನಂತೂ ಇದನ್ನು ಒಪ್ಪೋ ರೀತಿಲಿ ಇಲ್ಲ. ಯಾಕಂದರೆ ಒಬ್ಬ ಆರ್ಥಿಕ ತಜ್ಞರಾಗಿ ಪ್ರಶ್ನೆ ಇರೋದು ನಾವು ಸಿದ್ಧರಾಗಿದ್ದೀವಿ ಅದಕ್ಕೆ. ಉದಾಹರಣೆಗೆ ಕೊರೋನಾ ಔಟ್ ಬ್ರೇಕ್ ಆಯ್ತಪ್ಪ, ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್ ಎರಡೂ ಬರೋದು ಭಾರತದ ಕಥೆ ಮುಗಿತಿನ್ನು ಅಂತ. ಅದಾಗಿ 1.5 ವರ್ಷ ಆದಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತು ಭಾರತ ಇದನ್ನು ಬಹಳ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತು ಅಂತ ಹೇಳ್ತು. ವಿ ಡಿಡ್ ಇಟ್. ಮ್ಯಾನೇಜ್ಮೆಂಟ್ ಹಂಗಿತ್ತು ನಮ್ಮದು. ಈಗ ಈ ಸಿಚುವೇಶನ್ ಅನ್ನ ಫೇಸ್ ಮಾಡೋದಕ್ಕೆ ನಾವು ಸಿಚುವೇಶನ್ ಫೇಸ್ ಮಾಡೋಕ್ಕಾಗತ್ತೆ ನಮಗೆ. ಯಾಕಂದ್ರೆ ನಮ್ಮದು ಡೈವರ್ಸಿಫೈಡ್ ಎಕನಾಮಿಕ್ ಆಕ್ಟಿವಿಟೀಸ್ ಇದೆ ನಮ್ಮಲ್ಲಿ. ಸೊ ನಮ್ಮಲ್ಲಿ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಇದೆಯಲ್ಲ, ದಟ್ ಇಸ್ ದ ಮೇಜರ್ ಫ್ಯಾಕ್ಟರ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ದಿ ರೆವೆನ್ಯೂ ಜನರೇಷನ್. ಸೊ ಇವತ್ತು ನೀವು ಫಾರಿನ್ ರಿಸರ್ವ್ಸ್ ಕಡಿಮೆ ಆಗಿರ್ಬೋದು, ಇದು ಯಾಕಂದ್ರೆ ಆಯಿಲ್ ಇಂಪೋರ್ಟ್ ಜಾಸ್ತಿ ಇರೋದ್ರಿಂದ ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಕಡಿಮೆ ಆಗಿದೆ. ಬಟ್ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇನ್ನೊಂದು ಕಡೆಯಿಂದ ನೋಡಿದ್ರೆ ನಮ್ಮದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಎಕ್ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಈಗ FTA ಅಗ್ರಿಮೆಂಟ್ಸ್ ಏನು ಮಾಡಿದ್ದಾರೆ ಪ್ರಧಾನಿ ಅವರು ಲಾಸ್ಟ್ 3 ವರ್ಷದಲ್ಲಿ 8 ಕಂಟ್ರಿ ಜೊತೆ FTA ಅಗ್ರಿಮೆಂಟ್ಸ್ ಮಾಡಿದ್ದಾರೆ. ಬರೀ FTA ಒಂದೇ ಇಲ್ಲ, ಆಮೇಲೆ ಎಕನಾಮಿಕ್ ಇದ್ರದ್ದು ಅಫೆನ್ಸಸ್ಗಳದ್ದು ಮಾಡಿಸಿದ್ದಾರೆ, ಆಮೇಲೆ ಫ್ರೀ ಟ್ರೇಡ್ ಎಕನಾಮಿದು ಮಾಡಿಸಿದ್ದಾರೆ, ಎಲ್ಲದೂ ಇದನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಹಂಗಾಗಿ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಬರೋ ವರ್ಷಗಳಲ್ಲಿ ಆಪರ್ಚುನಿಟೀಸ್ ಇನ್ನೂ ಜಾಸ್ತಿ ಆಗುತ್ತೆ ಇಂಡಿಯಾಲಿ ಆ್ಯಕ್ಚುಲಿ. ಬಟ್ ನಮಗೆ ಮೇನ್ ಪ್ರಾಬ್ಲಮ್ ಆಗಿರೋದು ಅಂದರೆ ಈ ಸಪ್ಲೈ ಚೈನ್ ಲಿಂಕ್ ಎಲ್ಲೋ ಕಟ್ ಆಗ್ತಾ ಇದೆ. ಆ ಕಟ್ ಆಗೋದನ್ನ ಸರಿ ಮಾಡಬೇಕು ಅನ್ನೋದನ್ನೇ. ಯಾಕಂದ್ರೆ ಎನರ್ಜಿ ಇಸ್ ಒನ್ ಸೆಕ್ಟರ್ ವಿಚ್ ಇಂಡಿಯಾ ಇಸ್ ನಾಟ್ ಡನ್ ವೆಲ್. ಇಷ್ಟು ವರ್ಷದಲ್ಲಿ ಎನರ್ಜಿ ಸೆಕ್ಟರ್ಲಿ ನಾವು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಎನರ್ಜಿ ಚೆನ್ನಾಗಾಯಿತು, ಸೋಲಾರ್ ಬಹಳ ಚೆನ್ನಾಗಿ. 15 ದಿನಗಳ ಹಿಂದೆ ಒಂದು ಸುದ್ದಿ ಇತ್ತು, 1 ಡೇ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಭಾರತದ್ದು ಅದು ಹೈಯೆಸ್ಟ್ ಇತ್ತು ಅಂತ. ಎಲ್ಲೂ ಒಂದು ಸಣ್ಣ ಸಮಸ್ಯೆ, ವಿದ್ಯುತ್ ರಿಕ್ವೈರ್ಮೆಂಟ್ ನಾನು ಹೇಳೋದು, ಪೆಟ್ರೋಲ್ ಡೀಸೆಲ್ ಅಲ್ಲ, ಬಹಳ ಅದ್ಭುತವಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಬಟ್ ಸಮಸ್ಯೆ ಇರೋದೇ ಇಲ್ಲಿ, ಸಮಸ್ಯೆ ಎನರ್ಜಿ ಸೆಕ್ಟರ್ಲಿ. ಬಟ್ ವಿ ಇಂಪೋರ್ಟ್ 80% ಆಫ್ ದ ಆಯಿಲ್ ಅಲ್ವಾ. ಸೊ ಈಗ ನಿನ್ನೆ ಒಂದು ಟ್ರಂಪ್ ಒಂದು ಮಾತು ಹೇಳಿದ್ದಾರೆ, ಇನ್ನೂ 30 ದಿನ ನೀವು ರಷ್ಯಾ ಜೊತೆ ಅಥವಾ ಬೇರೆ ದೇಶಗಳಲ್ಲಿ ಒಪ್ಪಂದ ಏನು ಮಾಡ್ಕೊಂಡಿದ್ರು ಅಲ್ಲಿಂದ ತರಿಸ್ಕೋಬಹುದು ಅಂತ ಹೇಳಿದ್ದಾರೆ, ಏನು ರಿಸ್ಟ್ರಿಕ್ಷನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಇದ್ರ ಬೆಲೆ ಕಡಿಮೆ ಆಗ್ಬೋದು ಆಯಿಲು. ಮತ್ತೆ ಚಿನ್ನದ ಬಗ್ಗೆ ನೋಡಿದ್ರು ನೀವು, ಈಗ ಕಲ್ಯಾಣ್ ಜ್ಯುವೆಲರ್ಸ್ ಮತ್ತೆ ಬೇರೆಯವರೆಲ್ಲ ಲಾಸ್ಟ್ ವರದಿ ಕೊಟ್ಟಿದ್ದಾರೆ. ನಿನ್ನೆ ವರದಿ ಕೊಟ್ಟಾಗ ಎಲ್ಲರ ಕಡೆನೂ